ನೀವು ಮಹಾರಾಜರ ಥರ ಜೀವನ ಮಾಡಬೇಕು ಅಂತಂದರೆ ಮೊದಲು ಮಹಾರಾಜರ ಥರ ಆಲೋಚಿಸಬೇಕು. ಅಷ್ಟೇ ಅಲ್ಲ, ನಿಮ್ಮ ಆಲೋಚನೆಗಳಲ್ಲಿ ಮಹಾರಾಜರ ಥರ ಜೀವನ ಮಾಡಿರಬೇಕು, ಜೀವಿಸಿರಬೇಕು. ಇಫ್ ಯು ಹ್ಯಾವ್ ಟು ಲಿವ್ ಲೈಕ್ ಅ ಕಿಂಗ್, ಫಸ್ಟ್ ಯು ಗಾಟ್ ಟು ಥಿಂಕ್ ಲೈಕ್ ಅ ಕಿಂಗ್. ನಾಟ್ ಜಸ್ಟ್ ದ್ಯಾಟ್, ಇನ್ ಯೋರ್ ಥಿಂಕಿಂಗ್ ಯು ಶುಡ್ ಬಿ ಲಿವಿಂಗ್ ಲೈಕ್ ಅ ಕಿಂಗ್. ಐ ಥಿಂಕ್ ದಿಸ್ ಪ್ಲೇಸ್ ನೀಡ್ಸ್ ನೋ ಇಂಟ್ರಡಕ್ಷನ್. ನಾನಿರುವಂಥ ಜಾಗ ಈ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತು. ಯಾರಿಗೂ ಸಹ ಇದರ ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ ಅವಶ್ಯಕತೆಯೇ ಇಲ್ಲ. ಎಂಥ ಅರಮನೆ ರೀ, ಬ್ರೆತ್ ಟೇಕಿಂಗ್ ಮ್ಯಾನ್, ಬ್ರೆತ್ ಟೇಕಿಂಗ್. ಗುಡ್ನೆಸ್ ಮೀ, ಐವ್ ನೆವರ್ ಸೀನ್ ಎನಿಥಿಂಗ್ ಲೈಕ್ ದಿಸ್ ಇನ್ ಮೈ ಲೈಫ್. ಎವ್ರಿ ಟೈಮ್, ಪ್ರತಿ ಸಲ ನಾನು ಮೈಸೂರಿಗೆ ಬಂದಾಗ ಇದನ್ನು ನೋಡಿ ದಿಗ್ಭ್ರಾಂತನಾಗ್ಬಿಡ್ತೇನೆ. ನಾಟ್ ಜಸ್ಟ್ ಮೀ, ಐ ಥಿಂಕ್ ದೆರ್ ಆರ್ ಸೋ ಮೆನಿ ಪೀಪಲ್ ಇಯರ್. ಎಷ್ಟು ಜನ ಇದ್ದಾರೆ ನೋಡಿ. ಇದು ಏನೋ ಸ್ಯಾಟರ್ಡೆ ಸಂಡೇನೂ ಅಲ್ಲ, ಬೇರೆ ದಿನದಲ್ಲೇ ಇಷ್ಟು ಜನ ಇದ್ದಾರೆ. ಇಮ್ಯಾಜಿನ್ ಆನ್ ಅ ವೀಕೆಂಡ್. ಜಸ್ಟ್ ಮೈಂಡ್ ಬ್ಲೋಯಿಂಗ್. ಅದೃಷ್ಟ ಮಾಡಿರಬೇಕು. ಎಷ್ಟು ಪುಣ್ಯ ಮಾಡಿದರೆ ಈ ಪುಣ್ಯ ಭೂಮಿಯಲ್ಲಿ, ಈ ಕರ್ನಾಟಕದಲ್ಲಿ, ಮೈಸೂರಲ್ಲಿ, ಭಾರತ ದೇಶದಲ್ಲಿ ಹುಟ್ಟೋದಕ್ಕೆ ಸಾಧ್ಯ. ನಾವೆಲ್ಲರೂ ಶ್ರೀಮಂತರು ಅನ್ನೋದಕ್ಕೆ ಇದೊಂದು ಸಾಲದ ಪುರಾವೆ ನಮಗೆಲ್ರಿಗೂ. ನೋಡಿ, ಈ ಅರಮನೆ 1897ರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇದು ಹೊಸ ಅರಮನೆ. 1912ರಲ್ಲಿ ಸಂಪೂರ್ಣ ಫಿನಿಷ್ ಆಗುತ್ತೆ. ಇದಕ್ಕೂ ಹಿಂದ್ಗಡೆನೂ ಅರಮನೆ ಇತ್ತು, ಬಟ್ ಆದರೆ ಕಾರಣಾಂತರಗಳಿಂದ ಬೆಂಕಿ ಬಂದು ಸುಟ್ಟೋಗಿತ್ತು ಅಂತಂತ ಪುರಾವೆಗಳಲ್ಲಿ ಬರೆದಿದ್ದಾರೆ. ನೋಡಿ ಗೆಳೆಯರೆ, ತುಂಬ ಟೈಮ್ ಬೇಕು ಬಹುದೊಡ್ಡ ಸಾಧನೆಗಳಿಗೆ. ಗ್ರೇಟ್ ಥಿಂಗ್ಸ್ ಆಲ್ವೇಸ್ ಟೇಕ್ ಟೈಮ್. ಇದನ್ನು ನಾನು ಇನ್ಯೂಮರಬಲ್ ಟೈಮ್ಸ್ ಹೇಳಿದ್ದೇನೆ, ತುಂಬ ಸಲ ಹೇಳ್ಬಿಟ್ಟಿದ್ದೇನೆ. 15 ವರ್ಷ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲೇ ಇದರ ವೆಚ್ಚ ಕಟ್ಟಲಿಕ್ಕೆ ಆಗಿರೋವಂಥ ಕಾಸ್ಟು 41+ ಕೋಟಿ ಅಂತೆ. ಜಸ್ಟ್ ಇಮ್ಯಾಜಿನ್ ದ ಕಾಸ್ಟ್ ಅಟ್ 1912. ಸೊ ಹಾಗಾಗಿ ನಮ್ಮ ಒಂದು ಲೈಫಲ್ಲೂ ಅಷ್ಟೇ, ನಾವು ದೊಡ್ಡ ಶ್ರೀಮಂತರಾಗಬೇಕು ಅಂತಂದರೆ ಹೆಚ್ಚು ಸಮಯ ಕೊಡಬೇಕು ಒಂದು. ಎರಡನೇದು, ಹೆಚ್ಚು ದುಡ್ಡನ್ನು ಅಥವಾ ಹೆಚ್ಚು ಕಾಸ್ಟನ್ನು ಇನ್ವೆಸ್ಟ್ ಮಾಡಬೇಕು. ಈಗ ನಮ್ಮ ಲೈಫಲ್ಲಿ ಕಾಸ್ಟ್ ಅಂತಂದರೆ ಏನು? ಕಾಸ್ಟ್ ಅಂತಂದರೆ ಪರಿಶ್ರಮ ಆಗ್ಬೋದು, ಕಾಸ್ಟ್ ಅಂತಂದರೆ ತಾಳ್ಮೆಯಿಂದ ಕಾಯೋದಾಗಿರ್ಬೋದು, ಕಾಸ್ಟ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಫಸ್ಟ್ ಏನು ಮಾಡಬೇಕು? ಸೇವ್ ಮಾಡಬೇಕು. ಸೇವ್ ಮಾಡೋದಕ್ಕೆ ಫಸ್ಟ್ ಏನು ಮಾಡಬೇಕು? ಬಿಸ್ನೆಸ್ ಮಾಡಬೇಕು, ಎತ್ತಿಡಬೇಕು, ಜೋಪಾನ ಮಾಡಬೇಕು, ಬೆಳೆಸಬೇಕು. ಆಗ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನೋದು ಕಾಂಪೌಂಡಿಂಗ್ ಆಗಿ ಬಹುದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯ. ಅವತ್ತು 41 ಕೋಟಿ ಮಾತ್ರ ಈ ಅರಮನೆ ಕಟ್ಟೋದಕ್ಕಾಗಿರೋವಂಥದ್ದು. ಇವತ್ತು ಬೆಲೆ ಕಟ್ತೀರಾ? ಯಾರಾದರೂ ಬೆಲೆ ಕಟ್ಟಿ ನೋಡೋಣ. ಇದಕ್ಕೆ ಎಷ್ಟು ಲಕ್ಷ ಕೋಟಿಗಳು ಕೊಟ್ಟರೂ ಇದನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಜಸ್ಟ್ ಇಮ್ಯಾಜಿನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಕಾಂಪೌಂಡಿಂಗ್ ದಟ್ ಹಸ್ ಟೇಕನ್ ಪ್ಲೇಸ್. ನಮ್ಮ ಮನೆಗಳಲ್ಲೂ ಅಷ್ಟೇ, ನಮ್ಮ ತಾತನೋ ತಂದೆನೋ ಯಾರೋ ಒಂದು ಜಾಗ ತೆಗೆದಿರ್ತಾರೆ, 1 ಎಕರೆನೋ ಅಥವಾ ಒಂದು ಸೈಟೋ ಏನೋ ಒಂದು ಮಾಡಿರ್ತಾರೆ. ಅದು ಇವತ್ತಿನ ಬೆಲೆ ಕೋಟಿಗಳಾಗಿರುತ್ತೆ. ಯಾವತ್ತೂ ಅವರು ಜೋಪಾನ ಮಾಡಿದ್ದಕ್ಕೆ, ಯಾವತ್ತೂ ಹುಷಾರಾಗಿದ್ದಿದ್ದಕ್ಕೆ, ಎತ್ತಿಟ್ಟಿದ್ದಕ್ಕೆ, ತೆಗೆದಿದ್ದಕ್ಕೆ ನಾವು ಇವತ್ತು ಅದನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಲೈಫಲ್ಲೂ ಅಷ್ಟೇ, ಇವತ್ತು ನಾವು ಡಿಸೈಡ್ ಮಾಡಿದ್ರೆ ಖಂಡಿತವಾಗಲೂ ಎಲ್ಲರೂ ಶ್ರೀಮಂತರಾಗ್ಬೋದು. ಎಲ್ಲರೂ ಶ್ರೀಮಂತರು ಯಾಕೆ ಆಗ್ಬೋದು ಗೊತ್ತಾ? ನಮ್ಮಲ್ಲಿ ಎಲ್ಲರ ಹತ್ರ ಪರಮಾತ್ಮ ಇದ್ದಾನೆ. ನಮ್ಮ ಎಲ್ಲರಲ್ಲೂ ಈ ಒಂದು ಸೃಷ್ಟಿಕರ್ತ ಬ್ರಹ್ಮ ಅಂತ ಏನು ಕರಿತೀವಿ, ಅಹಂ ಬ್ರಹ್ಮಸ್ಮಿ, ಎಲ್ಲರಲ್ಲೂ ಇದ್ದಾರೆ. ಎಲ್ಲರಿಗೂ ಎಲ್ಲವೂ ಸಾಧ್ಯ. ಅದಕ್ಕೋಸ್ಕರ ಹೇಳ್ತಿರೋದು, ಫಸ್ಟ್ ಏನು ಮಾಡಬೇಕು? ಮನಸ್ಸು ಮಾಡಬೇಕು ಅಷ್ಟೇ. ಆಗ ಮಾತ್ರ ಈ ರೀತಿ ಇತಿಹಾಸಗಳನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್. ದೆರ್ ಈಸ್ ಒನ್ ಮೋರ್ ಥಿಂಗ್. ಇನ್ನೊಂದು ವಿಚಾರ ಏನು ಗೊತ್ತಾ? ಇದು ಇಡೀ ಭಾರತ ದೇಶದಲ್ಲೇ 2ನೇ ಅತಿ ಹೆಚ್ಚು ಟೂರಿಸ್ಟ್ ಬಂದು ನೋಡುವಂಥ ಜಾಗ. ಮೊದಲನೇದು ತಾಜ್ ಮಹಲ್ ಅಂತೆ, 2ನೇದು ಮೈಸೂರು ಅರಮನೆ. ಏಕೆ ಎಲ್ಲರೂ ಇಲ್ಲೇ ಬರ್ತಾರೆ? ಎಷ್ಟು ದೊಡ್ಡ ಭಾರತ ಅಲ್ವಾ ಇದು? ಎಲ್ಲರೂ ಎಲ್ಲೆಲ್ಲೋ ಹೋಗ್ಬೋದು. ವೈ ಟು ದೇ ಕಮ್ ಟು ದಿಸ್ ಪ್ಲೇಸ್? ಇಸ್ ಬಿಕಾಸ್ ಇಟ್ ಈಸ್ ವೆರಿ 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 ಸ್ಪೆಷಲ್. ನಮ್ಮ ಲೈಫಲ್ಲೂ ಅಷ್ಟೇ, ನಾವು ಬಿಸ್ನೆಸ್ ಸಕ್ಸಸ್ ಆಗಬೇಕು, ನಾವೇ ವಿಭಿನ್ನವಾಗಿರಬೇಕು ಅಂತಂದರೆ ಆರ್ಡಿನರಿಯಾಗಿರಬಾರ್ದು, ಪಬ್ಲಿಕ್ ಥರ ಇರಬಾರ್ದು, ಪಬ್ಲಿಕ್ ಥರ ಆಲೋಚನೆಗಳಿರಬಾರ್ದು, ಪಬ್ಲಿಕ್ ಮಾಡೋ ಥರ ನಾವು ಯಾವುದನ್ನೂ ಮಾಡೋಕ್ಕೆ ಹೋಗಬಾರ್ದು. ಎಲ್ಲದರಲ್ಲೂ ನಾವು ವಿಶೇಷವಾಗಿರಬೇಕು. ಆಗ ಮಾತ್ರ ಜಸ್ಟ್ ಲೈಕ್ ದಿಸ್ ಮೈಸೂರು ಪ್ಯಾಲೇಸ್ ವಿಲ್ ಆಲ್ಸೋ ಬಿ ಸ್ಪೆಷಲ್ ಇನ್ ಆರ್ ಲೈಫ್. ಸ್ಪೆಷಲ್ ಇದ್ದಾಗ ಮಾತ್ರ ರೆಕಗ್ನಿಷನ್ ಸಿಗುತ್ತೆ, ಸ್ಪೆಷಲ್ ಇದ್ದಾಗ ಮಾತ್ರ ದುಡ್ಡು ಬರುತ್ತೆ, ಸ್ಪೆಷಲ್ ಇದ್ದಾಗ ಮಾತ್ರ ಗೌರವ, ಮರ್ಯಾದೆ ಎಲ್ಲವೂ ಬರುತ್ತೆ. ಇಫ್ ಯು ಥಿಂಕ್ ಲೈಕ್ ಅ ಕಾಮನ್ ಮ್ಯಾನ್, ಯು ವಿಲ್ ಗೆಟ್ ವಾಟ್ ಅ ಕಾಮನ್ ಮ್ಯಾನ್ ಗೆಟ್ಸ್. ಬಟ್ ಇಫ್ ಯು ಥಿಂಕ್ ಲೈಕ್ ಅ ಕಿಂಗ್, ಯು ವಿಲ್ ಗೆಟ್ ವಾಟ್ ಅ ಕಿಂಗ್ ಗೆಟ್ಸ್. ಎಲ್ಲರಿಗೂ ಎಲ್ಲವೂ ಸಾಧ್ಯ ಗೊತ್ತಿರಲಿ, ಎಲ್ಲರಿಗೂ ಎಲ್ಲವೂ ಸಾಧ್ಯ.
ಏಕೆ ಆಲ್ರೆಡಿ ಹೇಳಿದ್ದಾನೆ, ನಮ್ಮಲ್ಲಿ ಪರಬ್ರಹ್ಮನ ಅಂಶ ಇರೋದು. ಲೆಟ್ ಅಸ್ ಲರ್ನ್ ಟುಗೆದರ್. 100 ಕೋಟಿಯ ಮುಂಬರುವ ವರ್ಕ್ಶಾಪ್ನಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇನ್ಫ್ಯಾಕ್ಟ್ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದಲ್ಲಿ ನಾವು ಫೌಂಡೇಶನ್ ಹಾಕ್ತಿದ್ದೇವೆ, ಬುನಾದಿ ಹಾಕ್ತಿದ್ದೇವೆ, ಸ್ಟ್ರಾಂಗ್ ಫೌಂಡೇಶನ್. ಅಲ್ಲಿಂದ ಮೇಲಕ್ಕೆ ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ಸಾಧ್ಯ. ಅಹಂ ಬ್ರಹ್ಮಸ್ಮಿ.